ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆಯೆಲ್ಲ ಎಸ್ಐಟಿ ಆಗಿತಾ ಇದೆ. ಆದರೆ ಯಾವುದೇ ರೀತಿಯ ಕಳೆಬರ ಮಾತ್ರ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಬೋರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಪರೇಷನ್ 17ನೇ ಪಾಯಿಂಟ್ ಕೂಡ ಟುಸ್. ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಮುಸುಕುದಾರಿ ಎಲ್ಲೆಲ್ಲಿ ಹೇಳಿದ್ದೋ ಅಲ್ಲೆಲ್ಲ ನೆಲ ಬಗೆಯಲಾಗಿದೆ. ಆದರೆ ಅಸ್ಥಿಪಂಜರದ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ. 13ನೇ ಪಾಯಿಂಟ್ ನಲ್ಲೂ ಜಿಪಿಆರ್ ತಂತ್ರಜ್ಞಾನ ಬಳಸಿ ಉತ್ಖನನ ಮಾಡಿದ್ರೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇದರ ನಡುವೆ ಮಾಸ್ಕ್ ಮ್ಯಾನ್ ಮತ್ತೊಂದು ಹೊಸ ಸ್ಥಳ ತೋರಿಸಿದ್ದ. ಇದು 17ನೇ ಪಾಯಿಂಟ್ ಆಗಿದ್ದು ಕನ್ಯಾಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ನದಿ ತೀರದ ಸಮೀಪದಲ್ಲಿತ್ತು. ಇಲ್ಲಿ ಕೂಡ ಅಗಿದ್ರು ಬಗಿದ್ರು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಜೈನ ಧರ್ಮದ ವಿರುದ್ಧ ಅವಹೇಳನ ಆರೋಪ. ಗಿರೀಶ್ ಮಠಣ್ಣನವರ ವಿರುದ್ಧ ಕೇಸ್ ದಾಖಲು. ಜೈನ ಧರ್ಮದ ಬಗ್ಗೆ ಗಿರೀಶ್ ಮಠಣ್ಣನವರ ಸಂದರ್ಶನವೊಂದರಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿಯ ಅಜಿತ್ ನಾಗಪ್ಪ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮಠಣ್ಣನವರ ವಿರುದ್ಧ ಕೇಸ್ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿ ನೀಡಿ. ಮಹಿಳಾ ಆಯೋಗದಿಂದ ಪೊಲೀಸ್ ಇಲಾಖೆಗೆ ಪತ್ರ. ನಾಪತ್ತೆಯಾಗಿರುವ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತು ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. 1990ರಿಂದ ಈವರೆಗಿನ ಮಾಹಿತಿ ನೀಡುವಂತೆ ಹೇಳಿದೆ. ಇನ್ನು ಧರ್ಮಸ್ಥಳ ದೇಗುಲ ಪಾರ್ಕಿಂಗ್ ಏರಿಯಾದಲ್ಲಿ ನಿಗೂಢ ವ್ಯಕ್ತಿ ಕರೆತಂದು ಎಸ್ಐಟಿ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ದಾರೆ. ಸದ್ಯ ಧರ್ಮಸ್ಥಳ ಬೋರ್ಡೆ ಕೇಸ್ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆಯೆಲ್ಲ ಎಸ್ಐಟಿ ಆಗಿತಾ ಇದೆ. ಆದರೆ ಯಾವುದೇ ರೀತಿಯ ಕಳೆಬರ ಮಾತ್ರ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಬೋರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಪರೇಷನ್ 17ನೇ ಪಾಯಿಂಟ್ ಕೂಡ ಟುಸ್. ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಮುಸುಕುದಾರಿ ಎಲ್ಲೆಲ್ಲಿ ಹೇಳಿದ್ದೋ ಅಲ್ಲೆಲ್ಲ ನೆಲ ಬಗೆಯಲಾಗಿದೆ. ಆದರೆ ಅಸ್ಥಿಪಂಜರದ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ. 13ನೇ ಪಾಯಿಂಟ್ ನಲ್ಲೂ ಜಿಪಿಆರ್ ತಂತ್ರಜ್ಞಾನ ಬಳಸಿ ಉತ್ಖನನ ಮಾಡಿದ್ರೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇದರ ನಡುವೆ ಮಾಸ್ಕ್ ಮ್ಯಾನ್ ಮತ್ತೊಂದು ಹೊಸ ಸ್ಥಳ ತೋರಿಸಿದ್ದ. ಇದು 17ನೇ ಪಾಯಿಂಟ್ ಆಗಿದ್ದು ಕನ್ಯಾಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ನದಿ ತೀರದ ಸಮೀಪದಲ್ಲಿತ್ತು. ಇಲ್ಲಿ ಕೂಡ ಅಗಿದ್ರು ಬಗಿದ್ರು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಜೈನ ಧರ್ಮದ ವಿರುದ್ಧ ಅವಹೇಳನ ಆರೋಪ. ಗಿರೀಶ್ ಮಠಣ್ಣನವರ ವಿರುದ್ಧ ಕೇಸ್ ದಾಖಲು. ಜೈನ ಧರ್ಮದ ಬಗ್ಗೆ ಗಿರೀಶ್ ಮಠಣ್ಣನವರ ಸಂದರ್ಶನವೊಂದರಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿಯ ಅಜಿತ್ ನಾಗಪ್ಪ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮಠಣ್ಣನವರ ವಿರುದ್ಧ ಕೇಸ್ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿ ನೀಡಿ. ಮಹಿಳಾ ಆಯೋಗದಿಂದ ಪೊಲೀಸ್ ಇಲಾಖೆಗೆ ಪತ್ರ. ನಾಪತ್ತೆಯಾಗಿರುವ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತು ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. 1990ರಿಂದ ಈವರೆಗಿನ ಮಾಹಿತಿ ನೀಡುವಂತೆ ಹೇಳಿದೆ. ಇನ್ನು ಧರ್ಮಸ್ಥಳ ದೇಗುಲ ಪಾರ್ಕಿಂಗ್ ಏರಿಯಾದಲ್ಲಿ ನಿಗೂಢ ವ್ಯಕ್ತಿ ಕರೆತಂದು ಎಸ್ಐಟಿ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ದಾರೆ. ಸದ್ಯ ಧರ್ಮಸ್ಥಳ ಬೋರ್ಡೆ ಕೇಸ್ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆಯೆಲ್ಲ ಎಸ್ಐಟಿ ಆಗಿತಾ ಇದೆ. ಆದರೆ ಯಾವುದೇ ರೀತಿಯ ಕಳೆಬರ ಮಾತ್ರ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಬೋರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಪರೇಷನ್ 17ನೇ ಪಾಯಿಂಟ್ ಕೂಡ ಟುಸ್.
ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಮುಸುಕುದಾರಿ ಎಲ್ಲೆಲ್ಲಿ ಹೇಳಿದ್ದೋ ಅಲ್ಲೆಲ್ಲ ನೆಲ ಬಗೆಯಲಾಗಿದೆ. ಆದರೆ ಅಸ್ಥಿಪಂಜರದ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ. 13ನೇ ಪಾಯಿಂಟ್ ನಲ್ಲೂ ಜಿಪಿಆರ್ ತಂತ್ರಜ್ಞಾನ ಬಳಸಿ ಉತ್ಖನನ ಮಾಡಿದ್ರೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇದರ ನಡುವೆ ಮಾಸ್ಕ್ ಮ್ಯಾನ್ ಮತ್ತೊಂದು ಹೊಸ ಸ್ಥಳ ತೋರಿಸಿದ್ದ. ಇದು 17ನೇ ಪಾಯಿಂಟ್ ಆಗಿದ್ದು ಕನ್ಯಾಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ನದಿ ತೀರದ ಸಮೀಪದಲ್ಲಿತ್ತು. ಇಲ್ಲಿ ಕೂಡ ಅಗಿದ್ರು ಬಗಿದ್ರು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಜೈನ ಧರ್ಮದ ವಿರುದ್ಧ ಅವಹೇಳನ ಆರೋಪ. ಗಿರೀಶ್ ಮಠಣ್ಣನವರ ವಿರುದ್ಧ ಕೇಸ್ ದಾಖಲು. ಜೈನ ಧರ್ಮದ ಬಗ್ಗೆ ಗಿರೀಶ್ ಮಠಣ್ಣನವರ ಸಂದರ್ಶನವೊಂದರಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿಯ ಅಜಿತ್ ನಾಗಪ್ಪ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮಠಣ್ಣನವರ ವಿರುದ್ಧ ಕೇಸ್ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿ ನೀಡಿ. ಮಹಿಳಾ ಆಯೋಗದಿಂದ ಪೊಲೀಸ್ ಇಲಾಖೆಗೆ ಪತ್ರ. ನಾಪತ್ತೆಯಾಗಿರುವ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತು ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. 1990ರಿಂದ ಈವರೆಗಿನ ಮಾಹಿತಿ ನೀಡುವಂತೆ ಹೇಳಿದೆ. ಇನ್ನು ಧರ್ಮಸ್ಥಳ ದೇಗುಲ ಪಾರ್ಕಿಂಗ್ ಏರಿಯಾದಲ್ಲಿ ನಿಗೂಢ ವ್ಯಕ್ತಿ ಕರೆತಂದು ಎಸ್ಐಟಿ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ದಾರೆ. ಸದ್ಯ ಧರ್ಮಸ್ಥಳ ಗೋಡೆ ಕೇಸ್ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಬೋರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಪರೇಷನ್ 17ನೇ ಪಾಯಿಂಟ್ ಕೂಡ ಟುಸ್. ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಮುಸುಕುದಾರಿ ಎಲ್ಲೆಲ್ಲಿ ಹೇಳಿದ್ದೋ ಅಲ್ಲೆಲ್ಲ ನೆಲ ಬಗೆಯಲಾಗಿದೆ. ಆದರೆ ಅಸ್ಥಿಪಂಜರದ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ. 13ನೇ ಪಾಯಿಂಟ್ ನಲ್ಲೂ ಜಿಪಿಆರ್ ತಂತ್ರಜ್ಞಾನ ಬಳಸಿ ಉತ್ಖನನ ಮಾಡಿದ್ರೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇದರ ನಡುವೆ ಮಾಸ್ಕ್ ಮ್ಯಾನ್ ಮತ್ತೊಂದು ಹೊಸ ಸ್ಥಳ ತೋರಿಸಿದ್ದ. ಇದು 17ನೇ ಪಾಯಿಂಟ್ ಆಗಿದ್ದು ಕನ್ಯಾಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ನದಿ ತೀರದ ಸಮೀಪದಲ್ಲಿತ್ತು. ಇಲ್ಲಿ ಕೂಡ ಅಗಿದ್ರು ಬಗಿದ್ರು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಜೈನ ಧರ್ಮದ ವಿರುದ್ಧ ಅವಹೇಳನ ಆರೋಪ. ಗಿರೀಶ್ ಮಠಣ್ಣನವರ ವಿರುದ್ಧ ಕೇಸ್ ದಾಖಲು. ಜೈನ ಧರ್ಮದ ಬಗ್ಗೆ ಗಿರೀಶ್ ಮಠಣ್ಣನವರ ಸಂದರ್ಶನವೊಂದರಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿಯ ಅಜಿತ್ ನಾಗಪ್ಪ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮಠಣ್ಣನವರ ವಿರುದ್ಧ ಕೇಸ್ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿ ನೀಡಿ. ಮಹಿಳಾ ಆಯೋಗದಿಂದ ಪೊಲೀಸ್ ಇಲಾಖೆಗೆ ಪತ್ರ. ನಾಪತ್ತೆಯಾಗಿರುವ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತು ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. 1990ರಿಂದ ಈವರೆಗಿನ ಮಾಹಿತಿ ನೀಡುವಂತೆ ಹೇಳಿದೆ. ಇನ್ನು ಧರ್ಮಸ್ಥಳ ದೇಗುಲ ಪಾರ್ಕಿಂಗ್ ಏರಿಯಾದಲ್ಲಿ ನಿಗೂಢ ವ್ಯಕ್ತಿ ಕರೆತಂದು ಎಸ್ಐಟಿ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ದಾರೆ. ಸದ್ಯ ಧರ್ಮಸ್ಥಳ ಗೋಡೆ ಕೇಸ್ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.